ಮೊನ್ನೆ ನಡೆದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ನರಮೇಧ ನಡೆಸಿದ ಭಯೋತ್ಪಾದಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆ ನಡೆಸಿದ ಶೃಂಗೇರಿ ತಾಲೂಕಿನ ಜಾಮಿಯಾ ಮಸೀದಿಯ ಮುಸಲ್ಮಾನ್ ಬಾಂಧವರು ಇಂದು ಶುಕ್ರವಾರ ಮಧ್ಯಾಹ್ನ ನಮಾಜ್ ಬಳಿಕ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮುಸ್ಲಿಂ ಬಾಂಧವರು ಧರ್ಮದ ಹೆಸರಿನಲ್ಲಿ ಭಯೋತ್ಪಾದಕ ಕೃತ್ಯ ಎಸಗಿದ ನೀಚ ಉಗ್ರರ ವಿರುದ್ಧ ಭಾರತಾದ್ಯಂತ ಮುಸ್ಲಿಮರಿಂದ ವಿರೋಧ ಹಾಗೂ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆಯೇ ಶೃಂಗೇರಿ ತಾಲೂಕಿನ ಮುಸ್ಲಿಂ ಬಾಂಧವರಿಂದ ತಪ್ಪಿತಸ್ಥರ ವಿರುದ್ಧ ಹಾಗೂ ಹೇಡಿ ಅಮಾನವೀಯ ಉಗ್ರರ ವಿರುದ್ಧ ಕ್ರಮಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಹಾಗೂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಏನು ಭಯೋತ್ಪಾದನೆ ದಾಳಿ ಆಯಿತು, ಆ ದಾಳಿಯಲ್ಲಿ ನಮ್ಮ ಭಾರತ ದೇಶದ ಪ್ರವಾಸಿಗರಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಜನರು ಸತ್ತಿದ್ದಾರೆ. ಆ ಸತ್ತಂತವರಿಗೆ ನಾವು ಈಗ ಮನಕನ್ನು ಕೂಡ ನಾವು ಮಾಡಿದ್ದೀವಿ. ಆದರೆ ಅವರು ಸತ್ತಂತ ಆ ಕುಟುಂಬಕ್ಕೆ ಆಗಿದೆ. ಆ ಘಟನೆಯಲ್ಲಿ ಆ ಕಾಶ್ಮೀರದ ಮುಸ್ಲಿಮ್ಸು ಎಷ್ಟೋ ಜನ ಅವರಿಗೆ ಜಾತಿ ಇರಲಿಲ್ಲ, ಜಾತಿ ಧರ್ಮ ನೋಡಿದಂಗೆ ಅವ್ರನ್ನ ಸೇಫ್ ಮಾಡಿದ್ದಾರೆ. ಆದ್ರೂ ಕೂಡ ಇಲ್ಲೊಂದಿಷ್ಟು ಮೀಡಿಯಾ, ಆ ಮೀಡಿಯಾದವರು ಯಾವ ರೀತಿ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ಎಲ್ಲ ಮುಸಲ್ಮಾನರು ಭಯೋತ್ಪಾದಕ ರೀತಿಯಲ್ಲಿ ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭ ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಈ ಮೀಡಿಯಾದಲ್ಲೇ ನಾವು ನೋಡಿರುವಂತದ್ದು, ಈ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದ ಮೇಲೆ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ದೇಶದ ಒಳಗಡೆ, ಈ ನಮ್ಮ ಆರ್ಮಿ ಬಾರ್ಡರ್ ಒಳಗಡೆ ಒಂದು ನೊಣ ಬರಬೇಕಾದ್ರೂ ಯೋಚನೆ ಮಾಡ್ಬೇಕಂತ ಹೇಳ್ತಾ ಇದ್ರು. ಆದ್ರೆ ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಪುಲ್ವಾಮಾ ದಾಳಿ ಆಯ್ತು. ಆ ಪುಲ್ವಾಮಾ ದಾಳಿ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆದ್ರೂ ಕೂಡ ಇವತ್ತುವರೆಗೆ ಆ ಅಪರಾಧಿಗಳು ಯಾರು ಅಂತ ಕೂಡ ಅವರಿಗೆ ಹೇಳಕ್ಕಾಗಿಲ್ಲ. ಹಾಗೆ ಮೊನ್ನೆ ನಡೆದಂತ ಒಂದು ಏನ್ ದಾಳಿ ಆಗಿದೆ, ಆ ದಾಳಿಯಲ್ಲಿ ಅಷ್ಟು ಜನ ಸತ್ತಿದ್ದಾರೆ. ಆ ಸತ್ಯರು ಆ ಭಯೋತ್ಪಾದಕರು ಹೇಗೆ ಒಳಗೆ ಬಂದ್ರು ಅನ್ನೋದು ತನಿಖೆ ಆಗ್ಬೇಕು. ಈ ತನಿಖೆ ಜೊತೆಯಲ್ಲಿ ಏನು ಈಗ ಕರ್ನಾಟಕದ ಒಳಗಡೆ ಏನ್ ಮೀಡಿಯಾದವರು ಈ ಜಾತಿ ಧರ್ಮ ಅಂತ ಮಾತಾಡ್ತಾ ಇದ್ದಾರೆ, ಇದು ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಗೌರ್ಮೆಂಟ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮೀಡಿಯಾದಲ್ಲಿ ಕೂತ್ಕೊಂಡು ಒಂದಿಷ್ಟು ಜನ ಜಾತಿ ಧರ್ಮ ಅಂತ ಮಾತಾಡ್ತಾ ಇದ್ದಾರೆ. ಈ ಜಾತಿ ಧರ್ಮ ಅಂತ ಮಾತಾಡೋರಿಗೆ ಮತ್ತೆ ಒಂದಿಷ್ಟು ಜನ ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರಂತ ಬಿಂಬಿಸ್ತಾ ಇದ್ದಾರೆ. ಇವರಿಗೆ ಸುಮೋಟೋ ಕೇಸು ಹಾಕಬೇಕು. ಈಗ ಈ ಹಿಂದೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಹೇಳಿದ್ರು, ನಾವು ಗೆದ್ದು ಬಂದ್ರೆ ಇಲ್ಲಿ ಜಾತಿ ಧರ್ಮ ಅಂತ ಮಾತಾಡೋರಿಗೆ, ಹೋಮ ಪ್ರಚೋದನೆ ಮಾಡುವವರಿಗೆ ನಾವು ಖಂಡಿತವಾಗ್ಲೂ ಅವ್ರ ಮೇಲೆ ಕೇಸ್ಗಳನ್ನ ಮಾಡ್ತೀವಿ ಅಂತ ಹೇಳಿ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಜಮ್ಮು ಕಾಶ್ಮೀರದಲ್ಲಿ ಆದಂತ ಘಟನೆಯಲ್ಲಿ ಅಲ್ಲಿ ಮುಸಲ್ಮಾನರು ಎಲ್ಲರನ್ನೂ ರಕ್ಷಣೆ ಮಾಡಕ್ಕೆ ಹೊರಟಿದ್ರೆ, ಇಲ್ಲಿ ಗೋಧಿ ಮೀಡಿಯಾದವರು ಇಲ್ಲಿ ಮುಸಲ್ಮಾನರಿಗೆ ಬೈತಾ ಇದ್ರು. ಅವ್ರ ಮೇಲೆ ಯಾಕೆ ಸುಮೋಟೋ ಕೇಸ್ ಮಾಡಿಲ್ಲ ಅಂತ ಈ ಸಂದರ್ಭ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದವರು ಯಾರೇ ಕೋಮು ಪ್ರಚಾರ, ಯಾರು ಬೇಕಾರಾಗ್ಲಿ, ಯಾವುದೇ ಜಾತಿಯವರಾಗ್ಲಿ, ಕೋಮು ಪ್ರಚಾರಕ್ಕೆ ಯಾರು ಉತ್ತೇಜನ ಕೊಡ್ತಾರೋ ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಧಿಕ್ಕಾರ